ಹಾಯ್ ಹಲೋ ಮಕ್ಕಳೇ, ವೆಲ್ಕಮ್ ಟು ಜನಗಣಮನ ಅಕಾಡೆಮಿ. ಸೊ ಈ ಸಂಚಿಕೆಯಲ್ಲಿ ನವೋದಯ ಎಕ್ಸಾಮ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ತಾ ಬರೋಣ. ನವೋದಯ ಎಕ್ಸಾಮ್ ಅಂದರೆ ಏನು, ನವೋದಯ ಎಕ್ಸಾಮ್ನ ಯಾವ ರೀತಿ ಬರೀಬೇಕು, ಮತ್ತು ನವೋದಯ ಶಾಲೆಯಲ್ಲಿ ಯಾವ ರೀತಿ ನೀವು ಪ್ರವೇಶಾತಿನ ಪಡಿಬೇಕು ಅನ್ನೋದು ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ತಾ ಬರೋಣ. ಸೊ ನವೋದಯ ಎಕ್ಸಾಮ್ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನವೋದಯ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ನವೋದಯ ವಿದ್ಯಾಲಯ ಸಮಿತಿ ಅನ್ನೋದು ಒಂದು ಭಾರತ ಸರ್ಕಾರದ ಶಿಕ್ಷಣ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂಥ ಒಂದು ಸಂಸ್ಥೆ. ಸೊ ಭಾರತ ಸರ್ಕಾರದ ಶಿಕ್ಷಣ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂಥ ಒಂದು ಶಿಕ್ಷಣ ಸಂಸ್ಥೆ. ಓಕೆ, ಸೊ ನವೋದಯ ಎಕ್ಸಾಮ್ ಅನ್ನೋದು ಒಂದು ಗ್ರಾಮೀಣ ಮಕ್ಕಳಿಗೆ ಸುವರ್ಣ ಅವಕಾಶ ಅಂತ ಹೇಳ್ಬೋದು. ಸೊ ಯಾಕೆ ನಾನು ಗ್ರಾಮೀಣ ಮಕ್ಕಳಿಗೆ ಸುವರ್ಣ ಅವಕಾಶ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನವೋದಯ ಶಾಲೆಯಲ್ಲಿ ಇರುವಂಥದ್ದು ನಮಗೆ 80 ಸೀಟ್ ಇರುತ್ತೆ. ಓಕೆ ಮಕ್ಕಳೇ, ಸೊ ನವೋದಯ ಶಾಲೆಯಲ್ಲಿ ಎಷ್ಟು ಸೀಟ್ ಇರುತ್ತೆ? 80 ಸೀಟ್ ಇರುತ್ತೆ. ಅದರಲ್ಲಿ 75%, ಸೊ ಎಷ್ಟು ಪರ್ಸೆಂಟು? 75% ನಮ್ಮ ಗ್ರಾಮೀಣ ಮಕ್ಕಳಿಗೆ ಮೀಸಲಾತಿರುತ್ತೆ. ಎಷ್ಟು ಸೀಟ್ ಇರುತ್ತೆ? ಸೊ 75%. ಟೋಟಲ್ 60 ಸೀಟ್ ಏನಾಗಿರುತ್ತೆ? ಗ್ರಾಮೀಣ ಮಕ್ಕಳಿಗೆ ಮೀಸಲಾತಿ ಇರುತ್ತೆ. ಅಂದರೆ 80 ಸೀಟಲ್ಲಿ 60 ಸೀಟು ಗ್ರಾಮೀಣ ಮಕ್ಕಳಿಗಿರುತ್ತೆ. ಇನ್ನು 25% ಅಂದರೆ 20 ಸೀಟು ನಗರ ಮತ್ತು ಗ್ರಾಮೀಣ ಅಭ್ಯರ್ಥಿಗಳಿಗಿರುತ್ತೆ. ಅರ್ಥ ಆಯ್ತು ಮಕ್ಕಳೇ? 25% ಎಷ್ಟು? 20 ಸೀಟು ನಗರ ಮತ್ತು ಗ್ರಾಮೀಣ ಅಭ್ಯರ್ಥಿಗಳಿಗಿರುತ್ತೆ. ಆ 20 ಸೀಟಲ್ಲಿ ನಗರ ಮತ್ತು ಗ್ರಾಮೀಣ ಅಂತ ಹೇಳಿದ್ರೆ ಇದರಲ್ಲಿ ಯಾರು ಹೈಯೆಸ್ಟ್ ಮಾರ್ಕ್ಸ್ ತೆಗೆದಿರ್ತಾರೋ ಅವ್ರಿಗೆ ಕೊಡ್ತಾ ಬರ್ತಾರೆ. ಈ 20 ಸೀಟು ಬೇಕಾದ್ರೂ ನೀವೇ ತೊಗೊಬೋದು. ಟೋಟಲ್ ಎಷ್ಟು ಸೀಟ್ ಇರುತ್ತೆ? 80 ಸೀಟ್ ಇರುತ್ತೆ. ಅದರಲ್ಲಿ ನಾರ್ಮಲ್ 60 ಸೀಟ್ ನಿಮಗೆ ಇರುತ್ತೆ, ಇನ್ನು 20 ಸೀಟ್ ನಗರ ಮತ್ತು ಗ್ರಾಮೀಣ ವಿದ್ಯಾರ್ಥಿಗಳಿಗಿರುತ್ತೆ. ಆದ್ದರಿಂದ ನಾವೇನು ಹೇಳ್ತೀವಿ? ಗ್ರಾಮೀಣ ಅಭ್ಯರ್ಥಿಗಳಿಗೆ ಒಂದು ಸುವರ್ಣ ಅವಕಾಶ ಅಂತ ಹೇಳ್ತಾ ಬರ್ತೀವಿ. ಸೊ ಈ ಸುವರ್ಣ ಅವಕಾಶನೇ ನೀವು ಪಡೆದುಕೊಳ್ಬೇಕಂತ ಹೇಳಿದ್ರೆ ಯಾವ ರೀತಿ ಪಡೆದುಕೊಳ್ಬೇಕು? ಸುಮ್ಮನೆ ನಮಗೆ ಸುವರ್ಣ ಅವಕಾಶ ಅಂತ ಹೇಳ್ಬಿಟ್ಟು ನಾವು ಹೋಗಿ ಜಾಯ್ನ್ ಆಗೋದಕ್ಕಾಗೋದಿಲ್ಲ ಅಥವಾ ಪ್ರವೇಶ ಪಡೆಯೋದಕ್ಕಾಗೋದಿಲ್ಲ. ಈ ಸುವರ್ಣ ಅವಕಾಶನ ನೀವು ಪಡಿಬೇಕಂತ ಹೇಳಿದ್ರೆ ಅದಕ್ಕೆ ಅದರದೇ ಆದವಂಥ ಒಂದು ಸ್ಟೆಪ್ಸ್ ಇರುತ್ತೆ, ಅದರದೇ ಆದವಂಥ ಒಂದು ಕಾರ್ಯವೈಖರಿ ಇರುತ್ತೆ. ಅದನ್ನೆಲ್ಲ ಕೂಡ ನೀವು ಏನು ಮಾಡಬೇಕು? ತಿಳ್ಕೊಂಡು ಸೊ ಅದ್ರ ಜೊತೆ ನೀವು ಮೂವ್ ಆನ್ ಆಗ್ತಾ ಹೋದರೆ ಸೊ ನೀವು ಖಂಡಿತ ಈ ಸುವರ್ಣ ಅವಕಾಶವನ್ನು ನಿಮ್ಮದಾಗಿಸ್ಕೊಬೋದು. ಸೊ ಏನು ಆ ಸುವರ್ಣ ಅವಕಾಶ, ಯಾವ ರೀತಿ ಅದನ್ನ ನೀವು ಪಡ್ಕೊಬೋದು ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ತಾ ಬರೋಣ. ಸೊ ಸುವರ್ಣ ಅವಕಾಶನ ನೀವು ಪಡಿಬೇಕಂತ ಹೇಳಿದ್ರೆ ಫಸ್ಟ್ ಏನು ಮಾಡಬೇಕು? ನವೋದಯ ಪ್ರವೇಶಾತಿಯನ್ನು ಪಡಿಬೇಕು. ಸೊ ನವೋದಯ ಪ್ರವೇಶಾತಿಯನ್ನು ಪಡಿಬೇಕು. ಸೊ ನವೋದಯ ಪ್ರವೇಶಾತಿನ ಪಡಿಬೇಕಂತ ಹೇಳಿದ್ರೆ ವಿದ್ಯಾರ್ಥಿ ಅರ್ಹತೆ ಅನ್ನೋದು ಪಡೆದಿರಬೇಕು. ವಿದ್ಯಾರ್ಥಿ ಅರ್ಹತೆ ಯಾವುದಿರಬೇಕು? ಪರೀಕ್ಷೆ ವಿಧಾನ ಏನಿರುತ್ತೆ, ಪರೀಕ್ಷಾ ಮಾಧ್ಯಮ ಹೇಗಿರುತ್ತೆ, ಆ್ಯಂಡ್ ಪರೀಕ್ಷಾ ಸಂಭವಿನ ದಿನಾಂಕ, ಯಾವಾಗ ಪರೀಕ್ಷೆ ನಡೆಸ್ಬೋದು, ಇದೆಲ್ಲ ಪಡ್ಕೊಂಡಿದ್ದಾದಮೇಲೆ ನವೋದಯ ಶಾಲೆಯಲ್ಲಿ ನೀವು ಜಾಯ್ನ್ ಆಗೋದ್ರ ಅಥವಾ ಪ್ರವೇಶಾತಿ ಪಡೆಯೋದ್ರಿಂದ ನವೋದಯ ಶಾಲೆಯ ಉಪಯೋಗಗಳೇನೆಲ್ಲ ಕೂಡ ನಾವು ಈ ಸಂಚಿಕೆಯಲ್ಲಿ ತಿಳ್ಕೊಳ್ತಾ ಬರೋಣ. ಫಸ್ಟ್ ನವೋದಯ ಪ್ರವೇಶಾತಿ ಬಗ್ಗೆ ಸಮ್ ಇನ್ಫಾರ್ಮೇಷನ್ನ ತಿಳ್ಕೊಳ್ಳೋಣ. ಸೊ ನವೋದಯ ಪ್ರವೇಶಾತಿ ಅಂತ ಹೇಳಿದ್ರೆ ಸೊ ನವೋದಯ ಪ್ರವೇಶಾತಿ ನಾವು ಎಲ್ಲಿ ಪಡಿತೀವಿ ಅಂತ ಹೇಳಿದ್ರೆ ಯಾವಾಗ ತೊಗೊತೀವಿ ಅಂತ ಹೇಳಿದ್ರೆ 6ನೇ ತರಗತಿಗೆ ನಾವೇನು ಮಾಡ್ತೀವಿ? ನವೋದಯ ಪ್ರವೇಶಾತಿಯನ್ನು ಪಡಿತಾ ಬರ್ತೀವಿ. ಸೊ ಇದೆಷ್ಟು ನಮಗೆ? ಸೊ 6ನೇ ತರಗತಿಗೆ ನವೋದಯ ಪ್ರವೇಶಾತಿನ ಪಡಿತಾ ಬರ್ತೀವಿ. 6ನೇ ಅಂದರೆ 5ನೇ ತರಗತಿ ನೀವು ಪಾಸ್ ಆಗಿರೋರು 6ನೇ ತರಗತಿ ಹೋಗುವಂಥ ಮಕ್ಕಳು ನಾವೇನು ಮಾಡ್ತೀವಿ? 6ನೇ ತರಗತಿಗೆ ಪ್ರವೇಶ ಪಡಿತಾ ಇರ್ತೀವಿ. ನೀವು 6ನೇ ತರಗತಿಗೆ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ನಿಮ್ಮ ವಯಸ್ಸು ಎಷ್ಟಾಗಿರುತ್ತೆ ಮಕ್ಕಳೇ? 9 ರಿಂದ 13 ವರ್ಷದೊಳಗಡೆ ನಿಮ್ಮ ವಯಸ್ಸಿರುತ್ತೆ. ಸೊ ನೀವು 5ನೇ ತರಗತಿ ಓದ್ತಾ ಇದ್ದೀವಿ ಅಂತ ಹೇಳಿದ್ರೆ ನಿಮ್ಮ ವಯಸ್ಸು ಎಷ್ಟಿರುತ್ತೆ? 9 ರಿಂದ 13 ವರ್ಷದವರೆಗೆ ನಿಮ್ಮ ವಯಸ್ಸಿರುತ್ತೆ. ಆ್ಯಂಡ್ ಇದರಲ್ಲಿ ನೀವು ಎಲ್ಲ ವರ್ಗದವರು ಅಪ್ಲೈ ಮಾಡ್ಬೋದು. ಸೊ ಇದೇ ವರ್ಗದವ್ರಿಗಂತ ಏನಿಲ್ಲ, ಎಲ್ಲ ವರ್ಗದವರು ನೀವು ಅಪ್ಲೈ ಮಾಡ್ಬೋದು. ನೀವು ಅಪ್ಲೈ ಮಾಡೋಕ್ಕಿಂತ ಮುಂಚೆ ಆ ಶೈಕ್ಷಣಿಕ ವರ್ಷದಲ್ಲಿ ನೀವೇನು ಮಾಡ್ತಿರ್ಬೇಕಂತ ಹೇಳಿದ್ರೆ 5ನೇ ತರಗತಿಗೆ 5ನೇ ತರಗತಿ ಪರೀಕ್ಷೆಯಿಂದ ಅರ್ಹತೆ ಪಡೆದಿರಬೇಕು. ಅಂದರೆ ಆ ವರ್ಷದಲ್ಲಿ ಈಗ ನೀವು 2024-25 ನೀವು ಜಾಯ್ನ್ ಆಗಬೇಕು ನವೋದಯ ಶಾಲೆಗೆ ಅಂತ ಹೇಳಿದ್ರೆ ಅದೇ ವರ್ಷದಲ್ಲಿ ನೀವೇನಾಗಿರಬೇಕು? 5ನೇ ತರಗತಿ ಪರೀಕ್ಷೆಯಿಂದ ಪಾಸ್ ಆಗಿರಬೇಕು. ಅಂದರೆ ನೀವು ಅರ್ಹತೆಯನ್ನು ಪಡೆದಿರಬೇಕು, ಪಾಸ್ ಆಗಿರಬೇಕು. ಸೊ ಇಷ್ಟು ನೀವು ಪ್ರವೇಶನ ಪಡಿಬೇಕಂತ ಹೇಳಿದ್ರೆ ಇಷ್ಟು ನೀವು ಕ್ವಾಲಿಫೈ ಆಗಿರಬೇಕು. ಸೊ ನೆಕ್ಸ್ಟ್ ಒನ್ ಬಂದು ವಿದ್ಯಾರ್ಥಿ ಅರ್ಹತೆ. ವಿದ್ಯಾರ್ಥಿ ಅರ್ಹತೆ ಅಂತ ಹೇಳಿದ್ರೆ ಸೊ ಯಾವೆಲ್ಲ ವಿದ್ಯಾರ್ಥಿಗಳು ನಾವೇನು ಸೊ ಶಾಲೆಯಲ್ಲಿ ಪಡಿಬೇಕು ಅಂತ. ಸೊ ಅಭ್ಯರ್ಥಿಗಳು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ಅಥವಾ ಅಭ್ಯರ್ಥಿಗಳು ಯಾವ ಜಿಲ್ಲೆಯ ಜವಾಹರ್ ನವೋದಯ ವಿದ್ಯಾಲಯಕ್ಕೆ, ಸೊ ಯಾವ ಜಿಲ್ಲೆಯ ಜವಾಹರ್ ನವೋದಯ ವಿದ್ಯಾಲಯಕ್ಕೆ ಪ್ರವೇಶ ಪಡೆಯಲು ಇಚ್ಛಿಸುತ್ತಾರೋ ಅದೇ ಸರ್ಕಾರಿ ಅಥವಾ ಅನ್ಏಡೆಡ್ ಅನುದಾನಿತ ಶಾಲೆಯಲ್ಲಿ ನೀವು 2020 ಮತ್ತು 2024-25 ಶೈಕ್ಷಣಿಕ ವರ್ಷದಲ್ಲಿ ಓದುತ್ತಿರಬೇಕು. ಅಂದರೆ ಈಗ ನೀವು 5ನೇ ತರಗತಿ ಯಾವುದೇ ಅಥವಾ ಸರ್ಕಾರಿ ಅಥವಾ ಅನುದಾನಿತ ಶಾಲೆಯಲ್ಲಿ ನೀವೇನು ಮಾಡ್ತಿರಬೇಕು? 5ನೇ ತರಗತಿನ ಓದ್ತಾ ಇರಬೇಕು. ಓಕೆ ಮಕ್ಕಳೇ,
ಸೊ ಆಗ ಅಭ್ಯರ್ಥಿ 6ನೇ ತರಗತಿಗೆ ಪ್ರವೇಶ ಬಯಸಿದ್ದರೆ ಅಂತ 5ನೇ ತರಗತಿಯಲ್ಲಿ ಓದ್ತಾರಂಥ ಮಕ್ಕಳು 6ನೇ ತರಗತಿಗೆ ನೀವು ನವೋದಯ ಶಾಲೆಗೆ ಪ್ರವೇಶ ಬಯಸಿದ್ದರೆ ಸೊ 3ನೇ ಮತ್ತು 4ನೇ ಹಾಗೂ 5ನೇ ತರಗತಿಗಳನ್ನು ಸರ್ಕಾರಿ ಅಥವಾ ಸರ್ಕಾರಿ ಅನುದಾನಿತ ಅಥವಾ ಸರ್ಕಾರದಿಂದ ಮಾನ್ಯತೆ ಪಡೆದ ಶಾಲೆಗಳಲ್ಲಿಯೇ ಪೂರ್ವ ಶೈಕ್ಷಣಿಕ ವರ್ಷಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿರಬೇಕು. ಅಂದರೆ ನೀವು 3, 4 ಏನು ಹಿಂದೆ ಓದಿರ್ತೀರೋ ಅವೆಲ್ಲ ಕೂಡ ಸರ್ಕಾರಿ ಅಥವಾ ಸರ್ಕಾರಿ ಅನುದಾನಿತ ಶಾಲೆಗಳನ್ನೇ ಪೂರ್ಣಗೊಳಿಸಿರಬೇಕು. ಇದು ವಿದ್ಯಾರ್ಥಿ ಅರ್ಹತೆ. ಗೊತ್ತಾಯ್ತಾ ಮಕ್ಕಳೇ? ನೀವು ನವೋದಯ ಪ್ರವೇಶಾತಿ ಎಕ್ಸಾಮ್ನ ತೊಗೊಬೇಕಂದ್ರೆ ಏನು ಮಾಡಿರಬೇಕು? ಫಸ್ಟು ಯಾವ ಜಿಲ್ಲೆಯಲ್ಲಿ ನವೋದಯ ವಿದ್ಯಾಲಯಕ್ಕೆ ಪ್ರವೇಶಾತಿಯನ್ನು ಪಡಿತೀರೋ ಅದೇ ಜಿಲ್ಲೆಯಲ್ಲಿ ನೀವು ಏನು ಮಾಡ್ತಿರಬೇಕು? 5ನೇ ತರಗತಿನ ಓದ್ತಾ ಇರಬೇಕು. ಅರ್ಥ ಆಗ್ತಿದೆಯಾ? ಅದೇ ಜಿಲ್ಲೆಯಲ್ಲಿ 5ನೇ ತರಗತಿನ ಓದ್ತಾ ಇರಬೇಕು. ಮತ್ತು 3 ಮತ್ತು 4, 5ನೇ ತರಗತಿಗಳು ಕೂಡ ನೀವೇನು ಮಾಡಿರಬೇಕು? ಸರ್ಕಾರಿ ಅಥವಾ ಸರ್ಕಾರಿ ಅನುದಾನಿತ ಶಾಲೆಗಳಲ್ಲಿ ಓದಿರಬೇಕು. ಗೊತ್ತಾಯ್ತು ಮಕ್ಕಳೇ? ಸರ್ಕಾರಿ ಅಥವಾ ಸರ್ಕಾರಿ ಅನುದಾನಿತ ಶಾಲೆಗಳಲ್ಲಿ ಓದಿರಬೇಕು. ಸೊ ಇಷ್ಟು ವಿದ್ಯಾರ್ಥಿ ಅರ್ಹತೆ. ಆ್ಯಂಡ್ ಮತ್ತೆ ಇನ್ನೊಂದು ಪಾಯಿಂಟ್, ಮುಖ್ಯವಾದ ಪಾಯಿಂಟ್, ಯಾವುದೇ ಸಂದರ್ಭದಲ್ಲಿ ಅಭ್ಯರ್ಥಿಯು 2ನೇ ಬಾರಿಗೆ ಪ್ರವೇಶ ಪರೀಕ್ಷೆಯನ್ನು ತೆಗೆದುಕೊಳ್ಳಲು ಅವಕಾಶ ಇರುವುದಿಲ್ಲ. ಸೊ ಯಾವುದೇ ಬಾರಿಗೆ 2ನೇ ಬಾರಿಗೆ ಪ್ರವೇಶ ಪರೀಕ್ಷೆಯನ್ನು ಪಡೆದುಕೊಳ್ಳಲು ಅವಕಾಶ ಇರೋದಿಲ್ಲ. ಅಂದರೆ ನೀವು 5ನೇ ಕ್ಲಾಸ್ ಪಾಸಾಗಿ ಹೋದ್ಮೇಲೆ ಅಥವಾ 5ನೇ ಕ್ಲಾಸ್ ಒಂದು ಸತಿ ಬರೀತೀರಾ, ಪ್ರವೇಶಾತಿ ಸಿಗಲಿಲ್ಲ ಅಂತ ಮತ್ತೆ ನೀವು ಪ್ರವೇಶಾತಿ ಪಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ ಯಾವುದೇ ಅಭ್ಯರ್ಥಿಯು 2ನೇ ಬಾರಿಗೆ ಪರೀಕ್ಷೆಯನ್ನು ಪಡೆಯಲು ಅವಕಾಶ ಇರೋದಿಲ್ಲ. ಆ್ಯಂಡ್ ಯಾವ ಜಿಲ್ಲೆಯಲ್ಲಿ ಜವಾಹರ್ ನವೋದಯ ವಿದ್ಯಾಲಯ ಸ್ಥಾಪಿಸಲ್ಪಟ್ಟಿದೆಯೋ ಆ ಜಿಲ್ಲೆಯ ಉತ್ತಮ ಪ್ರಾಮಾಣಿಕ ನಿವಾಸಿಯಾದ ಅಭ್ಯರ್ಥಿಗಳು ಮತ್ತು ಯಾವ ಜಿಲ್ಲೆಯಲ್ಲಿ 5ನೇ ತರಗತಿ ಓದುತ್ತಿದ್ದಾರೋ ಅವರು ಮಾತ್ರ ಪ್ರವೇಶ ಅರ್ಜಿ ಸಲ್ಲಿಸಲು ಅವಕಾಶ. ಅಂದರೆ ನೀವು ಯಾವ ಜಿಲ್ಲೆಯಲ್ಲಿ ನವೋದಯ ಶಾಲೆಗೆ ಪ್ರವೇಶಾತಿಯನ್ನು ಪಡೆಯಲು ಇಚ್ಛಿಸುತ್ತಾರೋ ನೀವು ಅದೇ ಜಿಲ್ಲೆಯಲ್ಲಿ ವಾಸಿಸಿರಬೇಕು ಮತ್ತು ಅದೇ ಜಿಲ್ಲೆಯಲ್ಲಿ 5ನೇ ತರಗತಿ ನೀವು ಕಂಪ್ಲೀಟ್ ಮಾಡಿರಬೇಕು ಅಥವಾ ಕಂಪ್ಲೀಟ್ ಮಾಡಿರಬೇಕು. ಓಕೆ, ಇದು ವಿದ್ಯಾರ್ಥಿ ಅರ್ಹತೆ. ಅಂದರೆ ಫಸ್ಟ್ ಏನೇ ಇರಬೇಕು, ಯಾವ ಜಿಲ್ಲೆಯಲ್ಲಿ ನೀವು ನವೋದಯ ಪ್ರವೇಶಾತಿ ಪಡಿಬೇಕು ಅಂದ್ಕೊಂಡಿರ್ತೀರೋ ಅದೇ ಜಿಲ್ಲೆಯಲ್ಲಿ 5ನೇ ತರಗತಿಯನ್ನು ಪಾಸ್ ಮಾಡಿರಬೇಕು ಮತ್ತು 3, 4, 5ನೇ ತರಗತಿನ ಅದೇ ಸರ್ಕಾರಿ ಅಥವಾ ಅನುದಾನಿತ ಶಾಲೆಗಳಲ್ಲಿ ನೀವೇನು ಸರ್ಕಾರಿ ಶಾಲೆಗಳಲ್ಲಿ ಪೂರ್ಣಗೊಂಡಿರಬೇಕು. ಓಕೆ ಮಕ್ಕಳೇ? ಸೊ ನೆಕ್ಸ್ಟ್ ಒನ್, ನೆಕ್ಸ್ಟ್ ಈಸ್, ಸೊ ಯಾವುದೇ ಅಲ್ಲದೆ JNV ಅಂತ ಹೇಳಿದ್ರೆ ಜವಾಹರ್ ನವೋದಯ ಪ್ರಾರಂಭವಾದ ಜಿಲ್ಲೆಯ ನಂತರ ವಿಭಜನೆಗೊಂಡು ಜಿಲ್ಲಾ ಕ್ಷೇತ್ರದಲ್ಲಿ ಒಂದು ಹೊಸ ವಿದ್ಯಾಲಯ ಪ್ರಾರಂಭವಾಗದಿದ್ದ ಸಂದರ್ಭದಲ್ಲಿ ವಿದ್ಯಾಲಯವು ಮೊದಲಿದ್ದ ಜಿಲ್ಲಾ ಕ್ಷೇತ್ರದಲ್ಲಿ ಬರುವ JNV ಪ್ರವೇಶ ಪರೀಕ್ಷೆ ಅಂದರೆ ಸೊ ಏನಿದ್ರ ಅರ್ಥ ಅಂತ ಹೇಳಿದ್ರೆ, ನೀವು ನಿಮ್ಮ ಜಿಲ್ಲೆ ಡಿವೈಡ್ ಆಗಿರುತ್ತೆ ಅಥವಾ ಜಿಲ್ಲೆ 2 ಭಾಗ ಆಗಿರುತ್ತೆ. ಆಗ ನೀವು ಹೊಸ ಜಿಲ್ಲೆಗೆ ಸೇರ್ಪಡೆಗೊಂಡು ಆ ಜಿಲ್ಲೆಯಲ್ಲಿ ನವೋದಯ ಶಾಲೆ ಇಲ್ಲ ಅಂತ ಹೇಳಿದ್ರೆ ಸೊ ಮುಂಚೆ ನೀವು ಯಾವ ಜಿಲ್ಲೆಗೆ ಒಳಪಟ್ಟಿರ್ತೀರೋ ಅದೇ ಜಿಲ್ಲೆಯಲ್ಲಿ ನೀವೇನು ಮಾಡ್ಬೋದು? ನವೋದಯ ಪರೀಕ್ಷೆಯನ್ನು ತಗೊಳ್ತಾ ಬರ್ಬೋದು. ಓಕೆ, ಸೊ ನೆಕ್ಸ್ಟ್ ಒನ್, ಸೊ ಇದು ಗ್ರಾಮೀಣ ಪ್ರತಿಭೆಗಳಿಗೆ ಒಂದು ಸುವರ್ಣ ಅವಕಾಶ ಅಂತ ಹೇಳಿದೆ, ಅವಾಗಲೇ ಹೇಳಿದೆ. ಅದೇ ರೀತಿ ಜನಗಣಮನ ಅಕಾಡೆಮಿ ಅನ್ನೋದು ಬೆಳ್ಳೂರು ಕ್ರಾಸ್, ನಾಗಮಂಗಲ ತಾಲೂಕು, ಮಂಡ್ಯ ಡಿಸ್ಟಿಕಲ್ಲಿ ಆಲ್ರೆಡಿ ಸ್ಥಾಪನೆಗೊಂಡು ಅಲ್ಲಿ ತರಗತಿಗಳು ಪ್ರಾರಂಭವಾಗಿ ನಡೀತಾ ಇದೆ. ಸೊ ನವೋದಯ ಎಕ್ಸಾಮ್ಗೆ ಒಂದು ಸುವರ್ಣ ಅವಕಾಶನ ನಮ್ಮ ದಿಲೀಪ್ ಸರ್ JJ ಅಕಾಡೆಮಿಯಿಂದ ಕೊಟ್ಟಿದ್ದಾರೆ. ಸೊ ಅದು ಏನು ಸುವರ್ಣ ಅವಕಾಶ ಅಂತ ಹೇಳಿದ್ರೆ, ಮೊದಲು 50 ಮಕ್ಕಳಿಗೆ ಮೊದಲು 50 ಮಕ್ಕಳು ನಮ್ಮ JJ ಅಕಾಡೆಮಿಯಲ್ಲಿ ಪ್ರವೇಶ ಪಡೆಯುತ್ತಾರೋ ಅವ್ರಿಗೆ ಕೇವಲ 2,999 ರೂಪಾಯಿಗಳು, ಅಂದರೆ ಸೊ 2,999 ರೂಪೀಸ್ಗೆ ಏನು ಮಾಡ್ತಿದ್ದಾರೆ ನಮ್ಮ ದಿಲೀಪ್ ಸರ್ ಅವರು ಜನಗಣಮನ ಅಕಾಡೆಮಿಯಿಂದ ನಿಮಗೆ ಕೋಚಿಂಗನ್ನು ಅಥವಾ ತರಬೇತಿಯನ್ನು ಕೊಡ್ತಾ ಇದ್ದಾರೆ. 50 ಮಕ್ಕಳ ಆದ ನಂತರ ಅಡ್ಮಿಷನ್ ಪಡೆಯುವಂಥ ಮಕ್ಕಳಿಗೆ ಎಷ್ಟಾಗಿರುತ್ತೆ? 5,999 ರೂಪಾಯಿ, ಅಂದರೆ 5,999 ರೂಪೀಸ್ ಫೀಸ್ ಇರುತ್ತೆ. ಆದ್ದರಿಂದ ಆದಷ್ಟು ಬೇಗ ಆ 50 ಮಕ್ಕಳಲ್ಲಿ ನವೋದಯ ಯಾವ ರೀತಿ ಗ್ರಾಮೀಣ ಮಕ್ಕಳಿಗೆ ಒಂದು ಸುವರ್ಣ ಅವಕಾಶವೋ ಅದೇ ರೀತಿ ಜನಗಣಮನ ಅಕಾಡೆಮಿ ಕೂಡ ಒಂದು ಗ್ರಾಮೀಣ ಮಕ್ಕಳಿಗೆ ಸುವರ್ಣ ಅವಕಾಶನ ಕೊಟ್ಟಿದ್ದಾರೆ. ಆ 50 ಮಕ್ಕಳಲ್ಲಿ ನೀವು ಒಬ್ಬರು ಆಗ್ರಿ. ಸೊ ಬೇಗ ಅಡ್ಮಿಷನ್ನ ಪಡೆದುಕೊಂಡು ಸೊ 2,999ರಲ್ಲಿ ಒಂದು ನವೋದಯದ ಬಗ್ಗೆ ಕಂಪ್ಲೀಟ್ ತರಬೇತಿಯನ್ನು ಪಡೆದುಕೊಳ್ತಾ ಬನ್ನಿ. ಸೊ ವಾರದಲ್ಲಿ ನಿಮ್ಗೆ 2 ರಿಂದ 3 ದಿನ ಲೈವ್ ತರಗತಿಗಳು ನಡೆಸ್ತೀವಿ. ಪ್ರತಿ ವಾರ ಪರೀಕ್ಷೆ ಇರುತ್ತೆ. ಸ್ಟಡಿ ಮೆಟೀರಿಯಲ್ ಕೊಡ್ತಾ ಬರ್ತೀವಿ. ಆ್ಯಂಡ್ ತರಗತಿಯ ಮರುವೀಕ್ಷಣೆಗೆ ವಿಡಿಯೋ ರೆಕಾರ್ಡ್ ಲಭ್ಯ. ಅಂದರೆ ನೀವು ಒಂದು ಸತಿ ಕ್ಲಾಸ್ನ ಕೇಳಿಸ್ಕೊಂಡ್ಮೇಲೆ ಮತ್ತೆ ನೀವು ಕೇಳಬೇಕಂದ್ರೆ ನಿಮಗೆ ವಿಡಿಯೋಸ್ ರೆಕಾರ್ಡ್ಸ್ ಸಿಗ್ತಾ ಬರುತ್ತೆ. ಪರೀಕ್ಷೆ ಮುಗಿಯೋವರೆಗೂ ನಾವು ಅಂದರೆ ಜನಗಣಮನ ಅಕಾಡೆಮಿ ನಿಮ್ಮ ಜೊತೆಯಲ್ಲಿ ನಿರಂತರವಾಗಿ ಇರ್ತಾ ಬರ್ತೀವಿ. ಸೊ ನಿಮ್ಗೆ ಏನೇ ಡೌಟ್ಸ್ ಇತ್ತು ಅಥವಾ ಏನೇ ಇದ್ದರೂ ಕೂಡ ನಾವು ಜನಗಣಮನ ಅಕಾಡೆಮಿಯಿಂದ ನಿಮಗೆ ಕ್ಲಾರಿಫೈ ಕೊಡ್ತಾ ಬರ್ತೀವಿ. ನೆಕ್ಸ್ಟ್ ಒನ್, ಪರೀಕ್ಷಾ ವಿಧಾನ ಅಂತ ಹೇಳಿದ್ರೆ ಯಾವ ರೀತಿ ನವೋದಯ ಎಕ್ಸಾಮಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ, ಎಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ, ಯಾವ ಸಬ್ಜೆಕ್ಟ್ ಮೇಲೆ ಪ್ರಶ್ನೆಗಳು ಕೇಳ್ತಾರೆ ಅನ್ನೋ ತಿಳ್ಕೊಳ್ಳೋದು. ಫಸ್ಟ್ ಒನ್ ಬಂದು ಮಾನಸಿಕ ಸಾಮರ್ಥ್ಯ ಪರೀಕ್ಷೆ. ಸೊ ಮಾನಸಿಕ ಸಾಮರ್ಥ್ಯ ಪರೀಕ್ಷೆ.
ಸೊ ಇದನ್ನು ಮೆಂಟಲ್ ಎಬಿಲಿಟಿ ಅಂತ ನಾವು ಕರಿತಾ ಬರ್ತೀವಿ. ನಿಮ್ಮ ಥಿಂಕಿಂಗ್ ಲೆವೆಲ್ ಅಂದರೆ ಗ್ರಾಮೀಣ ಮಕ್ಕಳ ಥಿಂಕಿಂಗ್ ಎಷ್ಟಿರುತ್ತೆ ಅನ್ನೋದು ನಾವು ಇಲ್ಲಿ ಮಾನಸಿಕ ಸಾಮರ್ಥ್ಯ ಪರೀಕ್ಷೆ ಅಂತ ಚೆಕ್ ಮಾಡ್ತಾ ಬರ್ತೀವಿ. ಟೋಟಲ್ ನಿಮಗೆ 40 ಕ್ವಶನ್ಸ್ ಇರುತ್ತೆ, 50 ಮಾರ್ಕ್ಸ್ ಇರುತ್ತೆ. 40 ಕ್ವಶನ್ಸ್ 50 ಮಾರ್ಕ್ಸ್ ಇರುತ್ತೆ. ನೀವು ಈ ಮಾನಸಿಕ ಸಾಮರ್ಥ್ಯ ಪರೀಕ್ಷೆನ ಬರೆಯೋದಕ್ಕೆ ನೀವು 60 ನಿಮಿಷ ಟೈಮ್ಗಳನ್ನು ತೊಗೊಬೋದು. ಇನ್ನೂ ಜಾಸ್ತಿ ಬೇಕಾದ್ರೂ ತೊಗೊಬೋದು, ಬಟ್ ನಾರ್ಮಲಾಗಿ ನಾವೇನು ಮಾಡ್ತೀವಿ 60 ನಿಮಿಷ ಟೈಮನ್ನು ತೊಗೊಳ್ತಾ ಬರೋದು. ಅದಾದಮೇಲೆ ಬರುವಂಥದ್ದು ಅಂಕಗಣಿತ. ಸೊ ಅರ್ಥಮೆಟಿಕ್, ಸಿಂಪಲ್ ಕ್ಯಾಲ್ಕುಲೇಷನ್ಸ್ ಅಂಕಗಣಿತ ಇರುತ್ತೆ. ನಿಮಗೆ ಟೋಟಲ್ 20 ಕ್ವಶನ್ಸ್ ಇರುತ್ತೆ, 25 ಮಾರ್ಕ್ಸ್ ಇರುತ್ತೆ. ನೀವು ಈ ಅಂಕಗಣಿತನ ಮಾಡೋದಕ್ಕೆ 30 ನಿಮಿಷಗಳನ್ನು ತೊಗೊಬೋದು, ಅಥವಾ ಇನ್ನೂ ಜಾಸ್ತಿ ಬೇಕಾದ್ರೂ ಕೂಡ ತೊಗೊಳ್ತಾ ಬರ್ಬೋದು. ಅದಾದಮೇಲೆ ಭಾಷಾ ಪರೀಕ್ಷೆ ಅಂದರೆ ಲ್ಯಾಂಗ್ವೇಜ್ ಟೆಸ್ಟ್ ಅಂತ ಕರಿತಾ ಬರ್ತೀವಿ. ನೀವು ಕನ್ನಡ ತೊಗೊಂಡಿವಿ ಅಂತ ಹೇಳಿದ್ರೆ ಕನ್ನಡ ಭಾಷೆ ಪರೀಕ್ಷೆ ಇರುತ್ತೆ, ಅಥವಾ ಇಂಗ್ಲೀಷ್ ತೊಗೊಳ್ತೀವಿ ಅಂತ ಹೇಳಿದ್ರೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಇರುತ್ತೆ, ಹಿಂದಿ ತೊಗೊಳ್ತೀವಿ ಅಂತ ಹೇಳಿದ್ರೆ ಹಿಂದಿ ಲ್ಯಾಂಗ್ವೇಜ್ ಇರುತ್ತೆ. ಇದರಲ್ಲಿ ನಿಮಗೆ 20 ಕ್ವಶನ್ಸ್ ಇರುತ್ತೆ, 25 ಮಾರ್ಕ್ಸ್ ಇರುತ್ತೆ, ಟೋಟಲ್ 30 ನಿಮಿಷ. ನಿಮಗೆ ಟೋಟಲ್ ಎಷ್ಟು ಅಂಕಗಳಿರುತ್ತೆ ಅಂತ ಹೇಳಿದ್ರೆ ಎಲ್ಲ ಸೇರಿ ನಿಮಗೆ ಟೋಟಲ್ 100 ಅಂಕಗಳಿಗೆ ನೀವೇನು ಮಾಡ್ತೀವಿ ಪರೀಕ್ಷೆನ ಬರೀತಾ ಬರ್ತೀವಿ. ಸೊ ನಿಮಗೆ ಟೋಟಲ್ ಸಮಯ ಬಂದು 120 ನಿಮಿಷಗಳಿರುತ್ತೆ. ಅಂದರೆ 2 ಗಂಟೆಗಳ ಕಾಲ ನಿಮಗೆ ಸಮಯ ಅವಕಾಶವಿರುತ್ತೆ ನವೋದಯ ಪರೀಕ್ಷೆಯನ್ನು ಬರೆಯೋದಕ್ಕೆ. ಅದರಲ್ಲಿ ಏನೇನು ಕವರ್ ಆಗುತ್ತೆ ಮಕ್ಕಳೇ? ಮಾನಸಿಕ ಸಾಮರ್ಥ್ಯ ಪರೀಕ್ಷೆ, ಅಂಕಗಣಿತ, ಭಾಷಾ ಪರೀಕ್ಷೆ, 3 ಸಬ್ಜೆಕ್ಟ್ ಅಂದರೆ 3 ಕಂಟೆಂಟ್ ನಮಗೇನಾಗುತ್ತೆ ಕವರ್ ಆಗ್ತಾ ಬರುತ್ತೆ. ಇದು ನಿಮಗೆ ಪರೀಕ್ಷೆ ಬಗ್ಗೆ ಮಾಹಿತಿ. ಸೊ ನೆಕ್ಸ್ಟ್ ಒನ್, ಪರೀಕ್ಷಾ ನಿಮಿಷ ಹೆಚ್ಚುವರಿ ಪ್ರತಿ ಅಭ್ಯರ್ಥಿಗೂ 3 ವಿಭಾಗಗಳನ್ನು ಒಳಗೊಂಡ ಒಂದು ಪುಸ್ತಿಕೆಯನ್ನು ಕೊಡಲಾಗುತ್ತೆ. ಅಂದರೆ 3 ವಿಭಾಗಗಳನ್ನು ಒಳಗೊಂಡ ಒಂದು ಪುಸ್ತಿಕೆ ಅಂತ ಹೇಳಿದ್ರೆ ನಾನು ಆವಾಗಲೇ ಹೇಳಿದೆ. ಸೊ ಏನೇನಿರುತ್ತೆ ನಮಗೆ? ಮೆಂಟಲ್ ಎಬಿಲಿಟಿ. ಸೊ ಮೆಂಟಲ್ ಎಬಿಲಿಟಿ, ಸೊ 3 ವಿಭಾಗಗಳನ್ನು ಒಳಗೊಂಡ ಒಂದು ಪುಸ್ತಿಕೆ ಅಂತ ಹೇಳಿದ್ರೆ ಫಸ್ಟ್ ಒನ್ ಏನಿರುತ್ತೆ ನಮಗೆ? ಮೆಂಟಲ್ ಎಬಿಲಿಟಿ. ಮೆಂಟಲ್ ಎಬಿಲಿಟಿ ಒಂದು ಕಾನ್ಸೆಪ್ಟ್ ಇರುತ್ತೆ. ಅದಾದಮೇಲೆ ಬರುವಂಥದ್ದು ಅರ್ಥಮೆಟಿಕ್ ಅಂತ ಕರಿತೀವಿ. ಅರ್ಥಮೆಟಿಕ್, ಅಂಕಗಣಿತ, ಲಾಸ್ಟ್ ಒನ್ ಬಂದು ಲ್ಯಾಂಗ್ವೇಜ್ ಟೆಸ್ಟ್. ಸೊ ಲ್ಯಾಂಗ್ವೇಜ್ ಟೆಸ್ಟ್ ಅಂತ 3 ವಿಭಾಗಗಳನ್ನು ಒಳಗೊಂಡ ಒಂದು ಪುಸ್ತಿಕೆಯನ್ನು ಕೊಡಲಾಗುತ್ತದೆ. ಅಂಗವಿಕಲ ವಿದ್ಯಾರ್ಥಿಗಳಿಗೆ ಮಾತ್ರ 40 ನಿಮಿಷ ಅವಧಿಯನ್ನು ಅಂದರೆ ಸೊ ಎಲ್ಲ ಅಭ್ಯರ್ಥಿಗಳು ಟೋಟಲ್ 2 ಗಂಟೆ ಮಾತ್ರ ಟೈಮ್ ಇರುತ್ತೆ, ಬಟ್ ಅಂಗವಿಕಲಗಳಿಗೆ ಮಾತ್ರ 40 ನಿಮಿಷವನ್ನು ಎಕ್ಸ್ಟ್ರಾ ಅಂದರೆ 2 ಗಂಟೆ 40 ನಿಮಿಷ ಏನಾಗಿರುತ್ತೆ ಟೈಮ್ ಇರುತ್ತೆ. ಫಸ್ಟ್ ಇಂಪಾರ್ಟೆಂಟ್ ಇಸ್ ನೋ ನೆಗೆಟಿವ್ ಮಾರ್ಕಿಂಗ್. ಅಂದರೆ ಏನು ನೀವು ನಾನು ಪ್ರೀವಿಯಸ್ ಹೇಳಿದಾಗೆ ಟೋಟಲ್ ನಮ್ಗೆ ಎಷ್ಟು ಕ್ವಶನ್ಸ್ ಇರುತ್ತೆ ಅಂತ ಹೇಳಿದೆ? ಟೋಟಲ್ 80 ಕ್ವಶನ್ಸ್ ಇರುತ್ತೆ. ಈ 80 ಕ್ವಶನ್ಸ್ ನಮ್ಗೆ ಯಾವುದೇ ರೀತಿ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. ಅಂದರೆ ನೀವು 50 ಕ್ವಶನ್ ಕರೆಕ್ಟಾಗಿ ಮಾಡಿರ್ತೀರ, ಇನ್ನು 30 ಕ್ವಶನ್ ರಾಂಗ್ ಆಗಿದೆ ಅಂತ ಹೇಳಿದ್ರೆ ನಿಮ್ಗೆ ಆ 30 ಕ್ವಶನ್ ರಾಂಗ್ ಆಗಿರುವಂಥ ತಪ್ಪಾಗಿರುವಂಥ ಕ್ವಶನ್ಸ್ಗೆ ಯಾವುದೇ ರೀತಿ ನಮಗೆ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. ಇದು ಮೋಸ್ಟ್ ಇಂಪಾರ್ಟೆಂಟ್ ನಿಮಗೆ. ಸೊ ಯಾವುದೇ ರೀತಿ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. ಆದ್ದರಿಂದ ಎಲ್ಲ ಕ್ವಶನ್ಸು ಕೂಡ ನೀವು ಕ್ಲೀನಾಗಿ ಅಟೆಂಡ್ ಮಾಡ್ತಾ ಬನ್ನಿ. ಸೊ ಯಾವುದೇ ರೀತಿ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. ಅದಾದಮೇಲೆ ನೆಕ್ಸ್ಟ್ ಒನ್ ಬಂದು ಪರೀಕ್ಷಾ ಮಾಧ್ಯಮ. ಅಂದರೆ ಯಾವ್ಯಾವ ಪರೀಕ್ಷೆ ಯಾವ್ಯಾವ ಸಬ್ಜೆಕ್ಟಲ್ಲಿ, ಸೊ ಯಾವ ಪರೀಕ್ಷಾ ಮಾಧ್ಯಮ ಅಂದರೆ ಯಾವ ಭಾಷೆಯಲ್ಲಿ ನಮಗಿರುತ್ತೆ ಅನ್ನೋದು ತಿಳ್ಕೊಳ್ತಾ ಬರೋಣ. ಪರೀಕ್ಷಾ ಮಾಧ್ಯಮ ಫಸ್ಟ್ ಒನ್, ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆಯನ್ನು ರಾಜ್ಯವಾರು ಭಾಷೆಗಳಲ್ಲಿ ನಡೆಸಲಾಗುವುದು. ಯಾವ ಭಾಷೆಗಳಲ್ಲಿ ನಡೆಸಲಾಗುತ್ತೆ? ರಾಜ್ಯವಾರು ಭಾಷೆಗಳಲ್ಲಿ ನಡೆಸಲಾಗುವುದು. ಕರ್ನಾಟಕದಲ್ಲಿ ಕನ್ನಡ, ಇಂಗ್ಲೀಷ್, ಹಿಂದಿ, ತೆಲುಗು, ಮರಾಠಿ, ಮಲಯಾಳಂ ಭಾಷೆಗಳಲ್ಲಿ ನಾವೇನು ಮಾಡ್ತೀವಿ ನಡೆಸ್ತಾ ಬರುತ್ತೆ. ಕರ್ನಾಟಕದಲ್ಲಿ ಎಷ್ಟು ಭಾಷೆ ಇರುತ್ತೆ? ಕನ್ನಡ, ಇಂಗ್ಲೀಷ್, ಹಿಂದಿ, ತೆಲುಗು, ಮರಾಠಿ, ಮಲಯಾಳಂ ಭಾಷೆಗಳಲ್ಲಿ ನಡೆಸ್ತಾ ಬರ್ತಾರೆ. ಸೊ ನೀವು ಯಾವ ಭಾಷೆಯಲ್ಲಿ ಎಕ್ಸಾಮ್ನ ಪಡೆದು ಬರೀಬೇಕು ಅಂದ್ಕೊಂಡಿರ್ತೀರೋ, ಕನ್ನಡದಲ್ಲಿ ಬರೀಬೇಕಾ, ಇಂಗ್ಲೀಷಲ್ಲಿ ಬರೀಬೇಕಾ, ಹಿಂದಿಯಲ್ಲಿ ಬರೀಬೇಕಾ, ನೀವು ಯಾವ ಭಾಷೆಯಲ್ಲಿ ಎಕ್ಸಾಮ್ನ ಬರೀಬೇಕು ಅಂದ್ಕೊಂಡಿರ್ತೀರೋ, ನೀವು ಅಭ್ಯರ್ಥಿಗಳು ಅರ್ಜಿಯನ್ನು ಹಾಗೂ ಪ್ರವೇಶ ಪತ್ರದಲ್ಲಿ ಯಾವ ಭಾಷೆ ಮಾಧ್ಯಮವನ್ನು ಸೂಚಿಸುವವರು ಅದೇ ಮಾಧ್ಯಮ ಪರೀಕ್ಷೆಯನ್ನು ಪುಸ್ತಕವನ್ನು ಕೊಡಲಾಗುತ್ತೆ. ಅಂದರೆ ನೀವು ಅರ್ಜಿ ಹಾಕಬೇಕಂತ ಹೇಳಿದ್ರೆ ಕೂಡ ಅರ್ಜಿ ಹಾಕಬೇಕಾದ್ರೆ ನೀವು ಸಬ್ಜೆಕ್ಟ್ನ ಚೂಸ್ ಮಾಡಬೇಕು. ನಿನಗೆ ಕನ್ನಡ ಬೇಕಾ ಕನ್ನಡ, ಇಂಗ್ಲೀಷ್ ಬೇಕಾದರೆ ಇಂಗ್ಲೀಷ್, ಹಿಂದಿ ಬೇಕಾದರೆ ಹಿಂದಿ, ತೆಲುಗು ಬೇಕಾದರೆ ತೆಲುಗು. ನಿಮ್ಗೆ ಯಾವ ಸಬ್ಜೆಕ್ಟಲ್ಲಿ ನಿಮಗೆ ತೊಗೊಳ್ತೀವೋ, ಸೊ ಯಾವ ಸಬ್ಜೆಕ್ಟಲ್ಲಿ ಬರೀಬೇಕಂತ ಅನಿಸುತ್ತೋ ಆ ಎಕ್ಸಾಮ್ಸ್ನ ನೀವು ತೊಗೊಳ್ತಾ ಇಲ್ಲಿ ಚೂಸ್ ಮಾಡ್ತಾ ಬರಬೇಕು. ಇದು ಪರೀಕ್ಷಾ ಮಾಧ್ಯಮ ಆಯಿತು. ಸೊ ನೆಕ್ಸ್ಟ್ ಒನ್ ಈವೆಂಟ್ಸ್. ಅಂದರೆ ಸೊ ಸಂಭವಿನ ದಿನಾಂಕ ಅಂತ ನಾನು ಆವಾಗಲೇ ಹೇಳಿದೆ. ಯಾವಾಗ ಎಕ್ಸಾಮ್ಸ್ ಬರುತ್ತೆ, ಯಾವಾಗ ಎಕ್ಸಾಮ್ಸ್ ಬರೀಬೋದು, ನೀವು ಯಾವಾಗ ಅಪ್ಲಿಕೇಶನ್ಸ್ ಹಾಕ್ಬೋದು ಅನ್ನೋ ಸಂಭಾವ್ಯ ದಿನಾಂಕ. ನಾರ್ಮಲಿ ಈಗ ಈ ವರ್ಷದಲ್ಲಿ ನೀವು ಡಿಸೆಂಬರ್, ಲಾಸ್ಟ್ ವೀಕ್ ಆಫ್ ಡಿಸೆಂಬರ್ ನಿಮಗೆ 2024 ಏನು ಮಾಡ್ತವೆ ನೋಟಿಫಿಕೇಷನ್ನ ಬಿಡ್ತಾ ಬರ್ತಾರೆ. ಅಂದರೆ ನವೋದಯ ಅಪ್ಲಿಕೇಶನ್ ಹಾಕೋದಕ್ಕೆ ನಿಮಗೆ ಲಾಸ್ಟ್ ವೀಕ್ ಡಿಸೆಂಬರ್ 2024 ಅಪ್ಲಿಕೇಶನ್ಸ್ ಬಿಡ್ತಾ ಬರ್ತಾರೆ. ಆ್ಯಂಡ್ ಅಡ್ಮಿಷನ್ ಕ್ಲಾಸಸ್ 6 ಲಾಸ್ಟ್ ಡೇಟ್. ಸೊ ಅಂದರೆ ನಿಮ್ಗೆ ಡಿಸೆಂಬರಲ್ಲಿ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟು ಕರೆಕ್ಷನ್ ವಿಂಡೋ ಅಂತ ಕರಿತೀವಿ. ಅಂದರೆ ಕರೆಕ್ಷನ್ ನೀವು ಮುಂಚೆ ಹಾಕಬೇಕಾದ್ರೆ ಏನಾದರೂ ರಾಂಗ್ ಮಾಡಿದ್ದೀವಿ ಅಂತ ಹೇಳಿದ್ರೆ ಅದನ್ನು ನೀವು ಮತ್ತೆ ಕರೆಕ್ಷನ್ ಮಾಡ್ಬೋದು. ಅದು ನಿಮಗೆ ಜನವರಿ 2025 ಅಂದರೆ ಈ ವರ್ಷ ಜನವರಿ ಮುಗಿದಿದೆ, ನೆಕ್ಸ್ಟ್ ಜನವರಿ 2025ಗೆ ನಿಮ್ಗೆ ಏನಾಗುತ್ತೆ ಸಿಗ್ತಾ ಬರೋದು. ಅಂದರೆ ನೀವೇನಾದರೂ ಮುಂಚೆ ಅಪ್ಲಿಕೇಶನ್ ಹಾಕಬೇಕಂತ ಹೇಳಿದ್ರೆ
ಸಹಜ. ಸೊ ಮನುಷ್ಯರಂದಮೇಲೆ ನಾವು ತಪ್ಪು ಮಾಡೋದು ಸಹಜನೇ ಇರುತ್ತೆ. ಹಂಗೂ ನೀವೇನಾದ್ರು ತಪ್ಪು ಮಾಡಿದ್ವಿ ಅಂತ ಹೇಳಿದ್ರೆ ಮತ್ತೆ ನೀವು ಅದನ್ನೇನು ಮಾಡ್ಬೋದು, ಕರೆಕ್ಷನ್ ಮಾಡ್ತಾ ಬರ್ಬೋದು. ಇನ್ನು ನೆಕ್ಸ್ಟ್ ಎಕ್ಸಾಮ್. ನೀವು ಅಪ್ಲಿಕೇಶನ್ಸ್ ಎಲ್ಲ ಆದಮೇಲೆ ಎಕ್ಸಾಮ್ ಮಾಡಬೇಕಲ್ವ ಮಕ್ಕಳೇ. ಅಪ್ಲಿಕೇಶನ್ ಹಾಕ್ಸ್ಕೊಂಡ್ರೆ ಸಾಲದು, ಅದಕ್ಕೆ ಎಕ್ಸಾಮ್ ಅನ್ನೋದು ಮಾಡಬೇಕಲ್ವ. ಅದಕ್ಕೆ ನಿಮ್ಗೆ ಏನಾಗಿರುತ್ತೆ, ಏಪ್ರಿಲ್ 2025 ನಿಮ್ಗೆ ಏನಾಗುತ್ತೆ ಎಕ್ಸಾಮ್ ನಡೀತಾ ಬರುತ್ತೆ. ಏಪ್ರಿಲ್ 2025 ಆದಮೇಲೆ ಜೂನ್ 2025ಗೆ ನಿಮಗೆ ರಿಸಲ್ಟ್ ಬರುತ್ತೆ. ಅಂದರೆ ನೀವು ಬರೆದಿರೋವಂಥ ಪರೀಕ್ಷೆಯಲ್ಲಿ ಎಷ್ಟು ಅಂಕಗಳನ್ನು ಪಡ್ಕೊಂಡಿದ್ದೀರಾ, ನೀವು ನವೋದಯ ಎಕ್ಸಾಮ್ಗೆ ಅರ್ಹತೆಯನ್ನು ಪಡೆದುಕೊಂಡಿದ್ದೀರಾ ಇಲ್ವಾ ಅನ್ನೋದು ನಮಗೆ ಜೂನ್ 2025ನಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಎಕ್ಸಾಮ್ ಬರೆದಾದ್ಮೇಲೆ ಎಷ್ಟು ಮಾರ್ಕ್ಸ್ ಬರಬೇಕು ಅನ್ನೋದು ತಿಳ್ಕೊಬೇಕಲ್ವ. ಸೊ ಟೋಟಲ್ ನಾವು ನವೋದಯ ಎಕ್ಸಾಮ್ನ 100 ಮಾರ್ಕ್ಸ್ ಬರೀತಾ ಇರ್ತೀವಲ್ವ. ಸೊ 100 ಮಾರ್ಕ್ಸಲ್ಲಿ ನಾವು ಎಷ್ಟು ಮಾರ್ಕ್ಸ್ನ ತೆಗೆದ್ರೆ ನಾವು ಕ್ವಾಲಿಫೈ ಆಗ್ತೀವಿ ಅನ್ನೋದನ್ನ ಇಲ್ಲಿ ತಿಳ್ಕೊಳ್ತಾ ಬರೋಣ. ಸೊ ನವೋದಯ ಎಕ್ಸಾಮ್ 100 ಮಾರ್ಕ್ಸ್ ಬರೆದ್ಮೇಲೆ ನಾವು 100ಗೆ ಎಷ್ಟು ಮಾರ್ಕ್ಸ್ನ ತೆಗಿಬೇಕು, ಎಷ್ಟು ಮಾರ್ಕ್ಸ್ನ ತೆಗೆದ್ರೆ ನಾವು ನವೋದಯ ಶಾಲೆಯಲ್ಲಿ ಅಡ್ಮಿಷನ್ನ ಪಡಿತೀವಿ ಅನ್ನೋದು ತಿಳ್ಕೊಳ್ತಾ ಬರೋಣ. ಸೊ ಫಸ್ಟ್ ಒನ್ ಬಂದು ಜನರಲ್ ಕ್ಯಾಟಗರಿ. ಸೊ ಜನರಲ್ ಕ್ಯಾಟಗರಿ ನಮಗೆ ಏನಾಗಿರಬೇಕು, ಜನರಲ್ ಕ್ಯಾಟಗರಿಯಲ್ಲಿ ನಮಗೆ ಎಷ್ಟು ಮಾರ್ಕ್ಸ್ ಬರಬೇಕಂತಂದರೆ 72 to 76 ಮಾರ್ಕ್ಸ್, ಅಂದರೆ 72ರಿಂದ 76 ಮಾರ್ಕ್ಸ್ ನಾವೇನು ಮಾಡಬೇಕಾಗುತ್ತೆ, ಪಡ್ಕೊಳ್ಬೇಕಾಗಿರುತ್ತೆ. ನೆಕ್ಸ್ಟ್ ಒನ್ ಬಂದು ಒ ಬಿ ಸಿ ಕ್ಯಾಟಗರಿ. ಸೊ ಒ ಬಿ ಸಿ ಕ್ಯಾಟಗರಿ ನಿಮಗೆ ಎಷ್ಟಿರುತ್ತೆ, 69 to 70, ಅಂದರೆ 69ರಿಂದ 70 ಮಾರ್ಕ್ಸ್ ಒಳಗಡೆ ನೀವು ಬಂದಿರಬೇಕು. ಇದು ವರ್ಷದಿಂದ ವರ್ಷಕ್ಕೆ ನೀವು ಚೇಂಜ್ ಆಗ್ತಾ ಇರುತ್ತೆ. ಇಟ್ ಈಸ್ ಅಪ್ರಾಕ್ಸಿಮೇಟ್ ಮಾರ್ಕ್ಸ್. ಓಕೆ ಮಕ್ಕಳೇ. ಸೊ ಇದು ಅಪ್ರಾಕ್ಸಿಮೇಟ್ ಮಾರ್ಕ್ಸ್ನ ನಾನು ಹೇಳ್ತಾ ಇರೋದು. ವರ್ಷದಿಂದ ವರ್ಷಕ್ಕೆ ಏನಾಗುತ್ತೆ, ಇದು ಮೇ ಬಿ +or-2 ಅಥವಾ 3. ಸೊ 2 ಮಾರ್ಕ್ಸ್ ಕಡಿಮೆನೂ ಆಗ್ಬೋದು, ಇಲ್ಲ 2 ಮಾರ್ಕ್ಸ್ ಜಾಸ್ತಿ ಆದರೂ ಹೋಗ್ಬೋದು. ಇನ್ನು ಎಸ್ ಸಿ ಕ್ಯಾಟಗರಿ ಮಕ್ಕಳಿಗೆ 60 to 68 ಮಾರ್ಕ್ಸ್, ಆ್ಯಂಡ್ ಎಸ್ ಟಿ ಕ್ಯಾಟಗರಿ ಮಕ್ಕಳಿಗೆ 52 to 59 ಮಾರ್ಕ್ಸ್ನ ನೀವೇನು ಮಾಡಬೇಕಾಗುತ್ತೆ. ಔಟ್ ಆಫ್ 100 ಮಾರ್ಕ್ಸಲ್ಲಿ ನೀವು ಇಷ್ಟು ಮಾರ್ಕ್ಸ್ನ ಪಡೆದುಕೊಂಡ್ರೆ ನೀವು ನವೋದಯ ಶಾಲೆಯಲ್ಲಿ ಪ್ರವೇಶಾತಿಯನ್ನು ಪಡಿಬೇಕಾಗಿರುತ್ತೆ. ನೆನಪಿರಲಿ, ಇದು ವರ್ಷದಿಂದ ವರ್ಷಕ್ಕೆ ಚೇಂಜ್ ಆಗ್ತಾ ಇರುತ್ತೆ. ಸೊ 2 ಮಾರ್ಕ್ಸ್ ಜಾಸ್ತಿನೂ ಆಗ್ಬೋದು, ಇಲ್ಲ 2 ಮಾರ್ಕ್ಸ್ ಕಡಿಮೆನೂ ಆಗ್ತಾ ಬರ್ಬೋದು. ಸೊ ನೆಕ್ಸ್ಟ್ ಒನ್, ನಾನು ಆವಾಗಲೇ ಹೇಳಿದೆ ಗ್ರಾಮೀಣ ಮಕ್ಕಳಿಗೆ ನವೋದಯ ಅನ್ನೋದು ಒಂದು ಸುವರ್ಣ ಅವಕಾಶ ಅಂತ. ಸೊ ಯಾಕೆ ನಾನು ಆವಾಗಲೇ ನವೋದಯ ಅನ್ನೋದು ಸುವರ್ಣ ಅವಕಾಶ ಅಂತ ಹೇಳಿದೆ ಅಂದರೆ, ಇಲ್ಲಿ ನಿಮಗೆ ಗೊತ್ತಾಗುತ್ತೆ ನೋಡಿ ಮಕ್ಕಳೇ. ಸೊ ನವೋದಯ ಶಾಲೆಯಲ್ಲಿ ನೀವು ಪ್ರವೇಶಾತಿ ಪಡೆದ್ರೆ ಗ್ರಾಮೀಣ ಅಭ್ಯರ್ಥಿಗಳು ಸುವರ್ಣ ಅವಕಾಶ ಅಂತ ಹೇಳಿದೆ. ಸೊ ಪ್ರವೇಶ ಪಡೆದ್ರೆ ನಿಮ್ಗೇನೇನು ಸಿಗುತ್ತೆ, ಪ್ರೀ ಯೂನಿಫಾರ್ಮ್ ಆ್ಯಂಡ್ ಶೂಸ್ ಸಿಗುತ್ತೆ. ಸೊ ಅದಾದಮೇಲೆ ಪ್ರೀ ಬೋರ್ಡಿಂಗ್ ಫೆಸಿಲಿಟೀಸ್ ಸಿಗುತ್ತೆ, ಪ್ರೀ ಟೆಕ್ಸ್ಟ್ ಬುಕ್ ಸಿಗುತ್ತೆ. ಸೊ ಪ್ರೀ ಸ್ಟೇಷನರಿ ಐಟಮ್ಸ್, ಪ್ರೀ ಡೈಲಿ ಯೂಸ್ ಐಟಮ್ಸ್, ಆ್ಯಂಡ್ ಟ್ರಾವೆಲ್ ಆ್ಯಂಡ್ ಮೆಡಿಕಲ್ ಎಕ್ಸ್ಪೆಂಡಿಚರ್ಸ್ ಇವೆಲ್ಲ ಕೂಡ ಸಿಕ್ಕಿ ನಿಮಗೆ ಟೋಟಲ್ ಎಜುಕೇಷನ್ ಏನಾಗಿರುತ್ತೆ, ಪ್ರೀ ಎಜುಕೇಷನ್ ಸಿಗ್ತಾ ಬರುತ್ತೆ. ಆದ್ದರಿಂದ ನಾನು ಆವಾಗಲೇ ಹೇಳಿದೆ, ಇದು ಗ್ರಾಮೀಣ ಮಕ್ಕಳಿಗೆ ಸುವರ್ಣ ಅವಕಾಶ. ಇದು ನವೋದಯ ಶಾಲೆಯಿಂದ ನಮಗೆ ಸಿಗುವಂಥ ಪ್ರಮುಖವಾದ ಉಪಯೋಗ. ಏನೇನು ಸಿಗುತ್ತೆ ಮಕ್ಕಳೇ, ಪ್ರೀ ಯೂನಿಫಾರ್ಮ್ ಶೂಸ್, ಬೋರ್ಡಿಂಗ್ ಫೆಸಿಲಿಟಿ, ಟೆಕ್ಸ್ಟ್ ಬುಕ್ಸ್, ಸ್ಟೇಷನರಿ ಐಟಮ್ಸ್, ಪ್ರೀ ಡೈಲಿ ಯೂಸ್ ಐಟಮ್ಸ್, ಟ್ರಾವೆಲ್ ಆ್ಯಂಡ್ ಮೆಡಿಕಲ್ ಎಕ್ಸ್ಪೆಂಡಿಚರ್ಸ್, ಟೋಟಲ್ ಎಜುಕೇಷನ್, ಪ್ರೀ ಎಜುಕೇಷನ್ ನಿಮ್ಗೆ ಏನಾಗುತ್ತೆ, ಫ್ರೀಯಾಗಿ ಸಿಗ್ತಾ ಬರುತ್ತೆ. ಸೊ ನೆಕ್ಸ್ಟ್ ಒನ್, ಸೊ ಅದೇ ರೀತಿ ನಾವು ಯಾವ್ದು ನವೋದಯ ಎಕ್ಸಾಮ್ ಗ್ರಾಮೀಣ ಅಭ್ಯರ್ಥಿಗಳಿಗೆ ಸುವರ್ಣ ಅವಕಾಶ ಅಂತ ಹೇಳ್ತೀರೋ, ಅದೇ ರೀತಿ ನಿಮಗೆ ಜೆ ಅಕಾಡೆಮಿ ಕೂಡ ಒಂದು ಸುವರ್ಣ ಅವಕಾಶನ ತಂದುಕೊಟ್ಟಿದೆ. ಈಗಾಗಲೇ ಹೇಳಿದೆ, ಮುಂಚೆ ಅಡ್ಮಿಷನ್ ಪಡೆದಂಥ 50 ಸ್ಟೂಡೆಂಟ್ಸ್, ಅಂದರೆ 50 ಮಕ್ಕಳಿಗೆ 2999 ಮಾತ್ರ ಫೀಸ್ ಇರುತ್ತೆ. ಅದಾದಮೇಲೆ ಪಡೆಯುವಂಥ ಪ್ರತಿಯೊಬ್ಬ ಮಗುವಿಗೆ 5990 ರೂಪಾಯಿ ಫೀಸನ್ನು ಪೇ ಮಾಡಬೇಕಾಗುತ್ತೆ. ಸೊ ಇದ್ರ ಜೊತೆಗೆ ನಿಮಗೆ ವಾರದಲ್ಲಿ 2 ರಿಂದ 3 ದಿನ ಆನ್ಲೈನ್ ಕ್ಲಾಸಸ್ಸನ್ನು ಇರುತ್ತೆ. ಸೊ ನೀವು ಏನು ಡೌಟ್ಸ್ ಇದ್ದರೂ ಕೂಡ ನೀವು ಆನ್ಲೈನ್ ಕ್ಲಾಸಸ್ಸಲ್ಲಿ ತೊಗೊಳ್ತಾ ಇದು ಆಫ್ಲೈನ್ ಕ್ಲಾಸಲ್ಲ ಆನ್ಲೈನ್ ಕ್ಲಾಸಸ್ ಆಗಿರುತ್ತೆ. ಸೊ ನವೋದಯ ಕೋಚಿಂಗ್ ನಿಮ್ಗೆ ಸಿಗ್ತಾ ಬರುತ್ತೆ. ಪ್ರತಿ ವಾರ ಪರೀಕ್ಷೆ ನಡೆಯುತ್ತೆ. ಅಂದರೆ ಏನು ನಿಮಗೆ ವಾರದಲ್ಲೆಲ್ಲ ಎಕ್ಸಾಮ್ ಕ್ಲಾಸಸ್ ನಡೆದಿರುತ್ತೋ, ವಾರದಲ್ಲೆಲ್ಲ ಎಷ್ಟು ಪೋರ್ಷನ್ಸ್ ಕಂಪ್ಲೀಟ್ ಆಗಿರುತ್ತೋ ಅದ್ರ ಮೇಲೆ ನಿಮ್ಗೆ ಏನಾಗುತ್ತೆ, ಪ್ರತಿ ವಾರ ಕೂಡ ಪರೀಕ್ಷೆ ನಡೆಸ್ತಾ ಬರುತ್ತೆ. ಪ್ರತಿ ಕ್ಲಾಸ್ದು ಕೂಡ ನಿಮಗೆ ಸ್ಟಡಿ ಮೆಟೀರಿಯಲ್ ಸಿಗ್ತಾ ಬರುತ್ತೆ. ಏನು ಕ್ಲಾಸ್ ಆಗಿರುತ್ತೋ ಅದರದ್ದು ನಿಮಗೆ ಸ್ಟಡಿ ಮೆಟೀರಿಯಲ್ ಸಿಗುತ್ತೆ. ಪ್ರತಿ ಕ್ಲಾಸ್ದು ನಿಮಗೆ ವಿಡಿಯೋ ರೆಕಾರ್ಡೆಡ್ ಸಿಗ್ತಾ ಬರುತ್ತೆ. ಆ್ಯಂಡ್ ನವೋದಯ ಎಕ್ಸಾಮ್ ಮುಗಿಯೋವರೆಗೂ ಕೂಡ ನಾವು ನಿಮ್ಮ ಜೊತೆಯಲ್ಲಿ ಸದಾ ಇರ್ತೀವಿ. ಸೊ ಇದು ನಿಮಗೆ ಕೊಡ್ತಾ ಇರೋಂಥ ನವೋದಯ ಎಕ್ಸಾಮ್ ಯಾವ ರೀತಿ ಗ್ರಾಮೀಣ ಮಕ್ಕಳಿಗೆ ಸುವರ್ಣ ಅವಕಾಶನ ಕೊಟ್ಟಿದೆ, ಅದೇ ರೀತಿ ನಮ್ಮ ದಿಲೀಪ್ ಸರ್ ಅವರುಗಳು ಜನಗಣಮನ ಅಕಾಡೆಮಿಯಿಂದ ನಿಮಗೆ ಒಂದು ಸುವರ್ಣ ಅವಕಾಶವನ್ನು ಕೊಡ್ತಿದ್ದಾರೆ. ಅದನ್ನ ಎಲ್ಲರೂ ಕೂಡ ದಯವಿಟ್ಟು ಸದುಪಯೋಗ ಪಡಿಸ್ಕೊಬೇಕಂತ ಕೇಳ್ತಾ ಇದ್ದೀನಿ. ಸೊ ಬೇಗ ಅಡ್ಮಿಷನ್ಸ್ ಆಗಿ, ಬೇಗ 50 ಜನದಲ್ಲಿ ನೀವು ಒಬ್ಬರಾಗಿ 2999ರಿಗೆ ನವೋದಯ ಕೋಚಿಂಗನ್ನು ತೊಗೊಳ್ತಾ ಬನ್ನಿ. ಓಕೆ ಮಕ್ಕಳು. ಸೊ ಇಷ್ಟು ನಿಮ್ಮ ನವೋದಯ ಎಕ್ಸಾಮ್ ಬಗ್ಗೆ ಕಂಪ್ಲೀಟ್ ಮಾಹಿತಿ. ಈಗಾಗಲೇ ಹೇಳಿದೆ, ಜನಗಣಮನ ಅಕಾಡೆಮಿಯಿಂದ ಇದೊಂದು ಜಸ್ಟ್ ಒಂದು ಸಂಚಿಕೆ. ಈ ಸಂಚಿಕೆಯಲ್ಲಿ ನಾವೇನು ಮಾಡಿದ್ವಿ, ನವೋದಯ ಎಕ್ಸಾಮ್ ಅಂದರೆ ಏನು, ಅದ್ರ ಬಗ್ಗೆ ಯಾವ ರೀತಿ ಎಕ್ಸಾಮ್ನ ಬರೀಬೇಕು, ಯಾವ ರೀತಿ ನಾವು ಎಕ್ಸಾಮ್ಗೆ ಓದಬೇಕು ಅನ್ನೋದೆಲ್ಲ ಕೂಡ, ಸೊ ಯಾವ ರೀತಿ ಎಕ್ಸಾಮ್ನ ಬರೀಬೇಕಂತ ಅಥವಾ ಏನು ಎಕ್ಸಾಮ್ಸಲ್ಲಿ ಯಾವ ರೀತಿ ಇರುತ್ತೆ ಸ್ಟೆಪ್ಸ್ ಅಂತ ತಿಳ್ಕೊಳ್ತಾ ಬಂದ್ವಿ. ಸೊ ಇಷ್ಟು ಈ ಸಂಚಿಕೆ ಇಲ್ಲಿಗೆ ಮುಗಿಸೋಣ. ನೆಕ್ಸ್ಟ್ ಸಂಚಿಕೆಯಲ್ಲಿ ಸೊ ಯಾವ್ಯಾವ ಸಬ್ಜೆಕ್ಟ್ಸ್ ಇರುತ್ತೆ, ಯಾವ ಥರ ಎಲ್ಲ ನಾವು ಓದಬೇಕು, ಎಕ್ಸಾಮ್ಗೆ ಯಾವ ರೀತಿ ಪ್ರಿಪೇರ್ ಆಗೋಣ ಅಂತ ತಿಳ್ಕೊಳ್ತಾ ಬರೋಣ. ಸೊ ನಿಮಗೆ ಇದು ಆನ್ಲೈನ್ ಕೋಚಿಂಗ್ ಆಗಿರುತ್ತೆ ಜನಗಣಮನ ಅಕಾಡೆಮಿಯಿಂದ. ಇದೊಂದು ಸುವರ್ಣ ಅವಕಾಶ. ಈ ಅವಕಾಶವನ್ನು ನೀವು ಸದುಪಯೋಗ ಪಡಿಸ್ಕೊಬೇಕಂತ ಕೇಳಿ. ಸೊ ಥ್ಯಾಂಕ್ ಯು ಮಕ್ಕಳು. ಸೊ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ.